ಈಗಾಗಲೇ ಎಲ್ಲರೂ ಎಲ್ಲ ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಒಂದಿಷ್ಟು ಸಂಘಟನೆಯ ಬಗ್ಗೆ ಒಂದಿಷ್ಟು ಮಾತನಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಯಾಕಂದರೆ ಒಂದು ಸಂಘಟನೆಯನ್ನು ಕಟ್ಟೋದು ಅಷ್ಟು ಸುಲಭದ ಮಾತಲ್ಲ. 74-75ನೇ ಇಸ್ವಿನಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ಈ ಸಮಾಜವನ್ನು ತುಳಿತಕ್ಕೊಳಗಾಗಿದೆ, ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮೇಲು ಕೀಳು ಇರುವಂಥ ಭೇದ ಭಾವವನ್ನು ತೊಡೆದಾಕಬೇಕು, ಎಲ್ಲರಲ್ಲೂ ಕೂಡ ಈಕ್ವಾಲಿಟಿಯನ್ನು ತರಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಿ ಅನೇಕ ಸಮಾಜದಲ್ಲಿರುವಂಥ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಹೋರಾಟವನ್ನು 74-75ನೇ ಇಸ್ವಿಯಿಂದ ಮಾಡ್ತಾ ಬಂದಿರೋದು ತಮಗೆಲ್ಲ ಕೂಡ ಗೊತ್ತಿದೆ. ಇವತ್ತು ಏಕಾಏಕಿ ದಲಿತ ಸಂಘರ್ಷ ಸಂಘಟನೆ ಉಟ್ಕೊಂಡಿರೋದಲ್ಲ, ಅವತ್ತು ಉಟ್ಕೊಂಡು ಈ ಹಂತದವರೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು, ದಲಿತ ಪರವಾಗಿರುವಂಥ ಯೋಜನೆಗಳನ್ನು ಮಾಡೋದ್ರ ಮೂಲಕ ಆ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಅವತ್ತಿನ ಕಾಲದಿಂದ ಇವತ್ತಿನ ಕಾಲದವರೆಗೆ, ಗುರುಮೂರ್ತಿಯವರ ಕಾಲದವರೆಗೆ ಕೂಡ ಈ ಸಂಘಟನೆ ಯಶಸ್ವಿಯಿಂದ ನಡೀತಾ ಇದೆ. ಅವರಿಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಂದು ಸಂಘಟನೆಯನ್ನು ಕಟ್ಟುವಂಥದ್ದು ಅಷ್ಟು ಸುಲಭ ಅಲ್ಲ. ನಿಮ್ಮನ್ನೆಲ್ಲ ಕಡೆ ಒಂದು ಕಡೆ ಸೇರಿಸೋದು ಅಷ್ಟು ಸುಲಭ ಅಲ್ಲ. ಮತ್ತು ಒಂದೇ ವ್ಯಾಪ್ತಿಗೆ ತೆಗೆದುಕೊಂಡು ಹೋಗೋದು ಸುಲಭ ಅಲ್ಲ. ಇವತ್ತೆಲ್ಲ ವಿಸಿಟಿಂಗ್ ಕಾರ್ಡ್ ಲೀಡರ್ಶಿಪ್ ವ್ಯವಸ್ಥೆಗಳು ಕೇವಲ ನಿಮ್ಮಲ್ಲಿ ಅಂತಲ್ಲ, ಎಲ್ಲ ಕಡೆ ಕೂಡ ಬಂದ್ಬಿಟ್ಟಿದೆ. ಎಲ್ಲರೂ ಇಮ್ಮಿಡಿಯೇಟಾಗಿ ನಾನು ಲೀಡರ್ ಆಗಬೇಕಪ್ಪ, ನನ್ನ ಹೆಸರು ಬರಬೇಕು, ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ವಿಧಾನಸೌಧಕ್ಕೆ ಹೋಗ್ತೀವೋ, ಅಧಿಕಾರಿಗಳಿಗೆ ಹೋಗ್ತೀವೋ, ನಾನು ಈ ಸಮಾಜದ ನಾಯಕ, ಈ ವೇದಿಕೆ ನಾಯಕ, ಈ ಮೂಲಕವಾಗಿ ನಾನು ನಿಮಗೆಲ್ಲ ನ್ಯಾಯ ಕೊಡ್ತೇನೆ ಅಂತೇಳಿ ಸ್ವಾರ್ಥಕ್ಕಾಗಿ ಕೆಲವು ನಾಯಕರು ಈ ಸಂಘಟನೆಗಳು ಉಟ್ಕೊಳ್ಳೋದು ನಾವು ನೋಡ್ತಾ ಇದ್ದೇವೆ. ಈ ಥರದ ಒಂದು ಸ್ವಾರ್ಥಪರ ಮನೋಭಾವಗಳಿಂದ ವ್ಯಕ್ತಿಯ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸಂಘಟನೆಗಳು ಬಲಿಪಶು ಆಗ್ತಾ ಇದೆ ಅನ್ನೋದನ್ನು ಅತ್ಯಂತ ನೋವಿನಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೇವಲ ನಿಮ್ಮಲ್ಲಿ ಅಂತಲ್ಲ, ಎಲ್ಲ ಸಮಾಜ ಸಮುದಾಯ ಸಂಘ ಸಂಸ್ಥೆಗಳಲ್ಲೂ ಕೂಡ ಇದೊಂದು ಕಮರ್ಷಿಯಲ್ ಆಗಿ ಬಂದಿರುವಂಥದ್ದು ನಾನು ನೋಡ್ತಾ ಇದ್ದೇನೆ. ಅದು ನಿಮ್ಮಲ್ಲೂ ಕೂಡ ಹೊರತಾಗಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ದಲಿತ ಸಂಘರ್ಷ ಸಂಘಟನೆಗೆ ಇತಿಹಾಸ ಇದೆ. ಕೇವಲ ನಾನು ಆಗಲೇ ಹೇಳಿದಾಗೆ ಸುಮಾರು 45 ವರ್ಷಗಳ ಹಿಂದೆ ಹೋರಾಟದ ಮಾನಸಿಕತೆಯನ್ನು ಇಟ್ಕೊಂಡು ಹುಟ್ಟಿರುವಂಥ ಒಂದು ಸಂಘಟನೆ. ಬಹುಶಃ ಅವತ್ತಿನ ಕಾಲಘಟ್ಟದಲ್ಲಿ ಏನೂ ಕೂಡ ಈ ಸಂಘಟನೆಗೆ ಇರಲಿಲ್ಲ. ಅಂದರೆ ಅವತ್ತಿನ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೇಳುವಂಥ ಪ್ರಶ್ನೆ ಇಲ್ಲ. ಕೃಷ್ಣಪ್ಪನವರೇನೋ ಒಂದಿಷ್ಟು ಲೆಕ್ಚರರ್ ಆಗಿದ್ರು, ಒಂದಿಷ್ಟು ಸಂಬಳ ಬರ್ತಾ ಇತ್ತು, ಒಂದಿಷ್ಟು ಸಮಾಜ ಮುಖ್ಯವಾಗಿ ಒಂದಿಷ್ಟು ಖರ್ಚು ಮಾಡೋಣ ಅಂತ ಮಾಡ್ತಿದ್ರು. ಆದರೆ ಜನಗಳು ಪ್ರಜ್ಞಾವಂತರಿದ್ರ ಸಾಧ್ಯನೇ ಇಲ್ಲ. ಈ ರೀತಿಯ ಲಿಟ್ರಸಿ ಪ್ರಶ್ನೆಗಳಂತ ಕೇಳುವಂಥ ಪ್ರಶ್ನೆಗಳೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳ ಪ್ರಶ್ನೆಗಳಂತೂ ಕೇಳುವಂಥದ್ದಿಲ್ಲ. ಒಂದು ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಒಂದು ತಾಲೂಕಿಂದ ತಾಲೂಕಿಗೆ ಒಂದು ದಿನ ಸಮಯ ಬೇಕಾಗಿತ್ತು. ಜಿಲ್ಲೆಯಿಂದ ಜಿಲ್ಲೆ ಕಮ್ಯುನಿಕೇಷನ್ ಮಾಡೋಕ್ಕಾದರೆ 2-3 ದಿನ. ಇನ್ನು ಜಿಲ್ಲೆ ಬಿಟ್ಟು ದೂರ ಹೋಗಬೇಕು ಅಂದರೆ ವಾರಗಟ್ಟಲೆ ಬೇಕಾಗಿತ್ತು. ಅಂತಹ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ಈ ದಲಿತ ಸಂಘರ್ಷ ಸಮಿತಿಯನ್ನು ಇಡೀ ರಾಜ್ಯಕ್ಕೆ ಕಟ್ಟಿಕೊಟ್ಟಿದ್ದಾರಲ್ಲ, ನಾವು ಅವ್ರಿಗೆಲ್ಲ ಕೂಡ ಧನ್ಯವಾದಗಳನ್ನು ಸಲ್ಲಿಸಬೇಕು.